ಧನಲಕ್ಷ್ಮಿ ಅಂದ್ರೆ ನೀವೇ ತಾನೇ? ಕಾಂತಮ್ಮನವ್ರೆ, ನೀವು ನಕ್ರೆ ನಮ್ಮ ಮನೆಯೆಲ್ಲ ಸಕ್ರೆ. ಇನ್ನು ಒಂದೇ ಒಂದು ತಿಂಗಳು ಟೈಮ್ ಕೊಡಿ, ಎಲ್ಲ ತೀರ್ಸ್ಬಿಡ್ತೀನಿ. ತೆಗಿಯಪ್ಪ, ಹಿಂಗ್ ಹೇಳಿನೇ ಸಾಗ್ ಹಾಕ್ತೀಯ ನೋಡು. ನಿನ್ನ ಮುಖ ನೋಡ್ಕೊಂಡು 1 ವಾರ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿಯೇ ದುಡ್ಡು ಹೊಂದಿಸಿದ್ರೆ ಸರಿ, ಇಲ್ಲ ಅಂದ್ರೆ ಒಳಗ್ ನುಗ್ಗಿ ಮನೆಯಲ್ಲಿರೋ ಸಾಮಾನೆಲ್ಲ ಆಚೆ ಹಾಕ್ತೀನಿ ಅಷ್ಟೇ. ಆಯ್ತು ಕಾಂತಮ್ಮ. ಸಾವಿರ ಸಲ ಹೇಳಿದ್ದೀನಿ, ನನಗೆ ಹೇಳ್ದೆ ಸಾಲ ಮಾಡಿ ಮರ್ಯಾದೆ ಕಳಿಬೇಡ ಅಂತ. ಕೇಳ್ತೀಯ ನನ್ನ ಮಾತನ್ನ? ನಿನ್ ಪ್ರಿಸ್ಟೀಜೇ ಜಾಸ್ತಿ ಆಗೋಯ್ತ ನಮ್ಮ ನಿಂಗೆ. ಬಡ್ಡಿ ಕಟ್ಟು ಅಂತ ದುಡ್ಡು ಕೊಟ್ಟಿದ್ನಲ್ಲ, ಯಾಕೆ ಕಟ್ಟಿಲ್ಲ? ಮನೆಯಲ್ಲ ಡೆಕೋರೇಷನ್ ಮಾಡ್ಬೇಕಿತ್ತಲ್ಲ, ಬಳಸ್ಕೊಂಡ ಕಣೋ. ದುಡ್ಡು ಏನ್ ಪುಕ್ಸಟ್ಟೆ ಬರತ್ತಾ? ಏನ್ ಅಮೆರಿಕದ ಅಧ್ಯಕ್ಷ ಬರ್ತಾನೆ ಅಂತ ಡೆಕೋರೇಷನ್ ಮಾಡಿದ್ಯಾ? ಇದ್ದಂಗಿದ್ರೆ ಏನ್ ಮುಳುಗ್ ಹೋಗ್ತಿತ್ತು? ಒಂದ್ ದೊಡ್ಡ ಮನೆ ಸಂಬಂಧ ತಪ್ಪೋಗ್ತಿತ್ತು. ನಿನ್ ಡೆಕೋರೇಷನ್ ಗಲಾಟೆಲಿ ಈ ಹಾಳ ಡಾಕ್ಯುಮೆಂಟ್ಸ್ ಎಲ್ಲ ಹೋಯ್ತು. ಯಾಕೋ ಚಿನ್ನರಿ ಕೋಪ ಮಾಡ್ಕೋತೀಯಾ? ಮನೆ ಚೆನ್ನಾಗಿ ಕಾಣ್ಬೇಕು ಅನ್ನೋದು ತಪ್ಪೇನೋ? ತಪ್ಪಲ್ಲಮ್ಮ, ಆದ್ರೆ ಸಾಲ ಮಾಡಿ ತುಪ್ಪ ತಿನ್ನೋ ತಪ್ಪು. ನಮ್ ಯೋಗ್ಯತೆಗೆ ಸಾಲ ತೀರ್ಸೋದಿರ್ಲಿ, ಅದ್ರ ಬಡ್ಡಿನೇ ಕಟ್ಟಕ್ಕಾಗ್ತಿಲ್ಲ. ಹಳೆ ಚೀಟಿ, ಕಾಂತಮ್ಮನ ಬಡ್ಡಿ, ಕಾರ್ ಲೋನ್ ತೀರಿಸಿ ಮನೆಗೆ ರೇಷನ್ ತಂದು ಹಾಕೋ ಹೊತ್ತಿಗೆ ನನ್ ಜೀವ ಗಂಟ್ಲಿಗೆ ಬಂದಿರುತ್ತೆ. ಅದ್ ಸಾಲದು ಅಂತ ಕೊಟ್ಟಿರೋ ದುಡ್ಡನ್ನೆಲ್ಲ ಬಳಸ್ಕೊಂಡು ಅವರು ಮನೆಗೆ ಬಾಗ್ಲಿಗೆ ಬರೋ ಹಂಗ್ ಮಾಡ್ತೀಯ. ಇಂಥ ಸಂಪತ್ಗೆ ಈ ನಿನ್ ಪ್ರಿಸ್ಟೀಜು, ಈ ಕಿತ್ತೋ ಡೆಕೋರೇಷನ್ ಬೇರೆ ಕೇಡು. ಇದ್ರ ಮಧ್ಯೆ ಊರವ್ರ ಮುಂದೆ ನಮ್ ದೊಡ್ಡಕ್ಕೆ ಪ್ರದರ್ಶನ ಬೇರೆ ಕೇಡ್ ನಿನ್ಗೆ. ಇನ್ನೊಂದ್ಸಲಿ ಹೊಗಳಿಸ್ಕೊಳ್ಳೋದು, ಅಟ್ಟಕ್ಕೆರ್ಸೋದು ಮಾಡು, ಇದೆ ನೀನು. ಅವ್ನ್ ಮನ್ಕಾಯೋಗ ಹೆಂಗ್ ಹೊಡಿತಾನೆ, ಆದ್ರೂ ಡಬಲ್ ಸಂಬಳ ಬರುತ್ತಲ್ಲ ಅಂತ ಎಲ್ಲ ಸಹಿಸ್ಕೊಂಡಿರ್ಬೇಕು. ಆದ್ರೂ ಅವನಿಗೆ ಅಂತಿಂತ ಸಾವು ಬರಲ್ಲ, ನಾಗರ ಕಚ್ಚೆ ಸಾಯೋದು. ಏ ರಂಗಮ್ಮ, ಇದೇನು ಇಷ್ಟು ಬೇಗ ಕೆಲಸ ಮುಗ್ದೋಯ್ತಾ? ಇಲ್ಲ ಜಯಕ್ಕ, ನಾನೇ ಆ ಕಿರಾತಕನ ಕಾಟ ತಡಿಲಾರ್ದೆ ಬಂದ್ಬಿಟ್ಟೆ. ಕಿರಾತ್ಕನ? ನಾನು ಕೆಲಸ ಮಾಡ್ತೀನಲ್ಲ, ಆ ಸೇಟಮ್ಮನ ಮನೆಗೆ ಒಬ್ಬ ಒಕ್ಕರ್ಸ್ಕೊಂಡವನೆ. ಒಳ್ಳೆ 6 ಅಡಿ ಉದ್ದಕ್ಕವನೆ. ಹಿಂದಿ ಪಿಕ್ಚರ್ ಫಿಲಮ್ ಇರ್ತಾರಲ್ಲ ಹಂಗವನೆ. ಅವನೇನ್ ಮಾಡಿದ್ನೆ? ಅದು ಯಾವಣ್ಣ ಹುಡ್ಕೊಂಡು ಬಂದವನೆ. ಮೋಸ್ಟ್ಲಿ ಅವನ ಹೆಂಡತಿನೇ ಇರಬೇಕು. ಇವನ್ ಕಾಟ ತಡಿಲಾರ್ದಲೆ ಯಾರ ಜೊತೆನೋ ಓಡ್ ಬಂದ್ಬಿಟ್ಟಿದ್ದಾಳೆ. ಯಾವಾಗ್ಲೂ ಅವಳ ಬಗ್ಗೆನೇ ಮಾತಾಡ್ತಾ ಇರ್ತಾನೆ, ಅವಳ ಫೋಟೋ ಇಟ್ಕೊಂಡೇ ಓಡಾಡ್ತಾ ಇರ್ತಾನೆ. ಅದಕ್ಕೆ ನಿನಗೇನು ಕಷ್ಟನೇ? ಅಯ್ಯೋ, ಅವ್ನ ಹೆಂಡತಿನ ಉಟ್ಕೊಟ್ಟವ್ರಿಗೆ ಒಂದು ಡೈಮಂಡ್ ನೆಕ್ಲೆಸು, ಕಾರು, ಬಂಗ್ಲೆ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾವನೆ. ಹೌದಾ? ಕಾರು, ಬಂಗ್ಲೆ, ನೆಕ್ಲೆಸಾ? ಹ್ಞೂ ಅಂತೀನಿ. ಅದಕ್ಕೆ ಆ ಫೋಟೋದಲ್ಲಿರೋ ಹುಡುಗಿನ ನಾನೇ ಉಟ್ಕೊಟ್ರೆ ಎಲ್ಲ ನನಗೆ ಸಿಗುತ್ತೆ ಅಂತ ಆಸೆ ಆಯ್ತು. ಹಾಳಾದವನು ಫೋಟೋನೇ ತೋರ್ಸಕ್ಕಿಲ್ಲ ಅಂತಾನೆ. ಅಯ್ಯೋ, ಆ ಫೋಟೋ ನನ್ಗಾದ್ರೂ ಸಿಕ್ಕಿದ್ರೆ ನಾನು ದುರ್ಬೀನ್ಸ್ ಆದ್ರೂ ಹಾಕೊಂಡು ಹುಡುಕ್ಬಿಡ್ತಿದ್ನಲ್ಲೇ. ಏನ್ ಮಾಡೋದು, ಕದ್ದಾದ್ರೂ ಆ ಫೋಟೋ ನೋಡೋಣ ಅಂತ ಹೋದ್ನ, ಒಳ್ಳೆ ಹೆಗ್ನ ಕಚ್ಚಿರೋರ್ ತರ ಆಡ್ಬಿಟ್ಟ. ಹೆಂಗ್ಸು ಅನ್ನೋದು ನೋಡ್ದೆ ನನ್ನ ಹೊಡೆದು ಹೊಡೆದ್ನ? ಹೊಡೆಸ್ಕೊಂಬಂದ್ಯಾ ರಂಗಮ್ಮ? ಇಲ್ಲಪ್ಪ, ನನ್ನನ್ ಮುಟ್ಟೋ ಧೈರ್ಯ ಅವನ್ಗೆಲ್ ಬರ್ಬೇಕು. ಏನೋ ಕಚಪಚ ಅಂತಿದ್ದ, ನಾನೇ ಮುಖ ತಿರ್ಸ್ಕೊಂಡು ಬಂದ್ಬಿಟ್ಟೆ.
ಆದರೂ ಜಯಕ್ಕ ಅಂಥ ಕಡೆ ಕೆಲಸ ಮಾಡೋಕ್ಕೆ ಸಾನೇ ಹಿಂಸೆ ಆಯ್ತದೆ. ಹೋಗ್ಲಿ ಬಿಡು ರಂಗಮ್ಮ, ಸ್ವಲ್ಪ ದಿನ ತಡ್ಕೋ, ನಾವೇ ದೊಡ್ಡ ಸಾವುಕಾರ ಆಗ್ತೀವಿ. ಆಮೇಲೆ ನೀನು ನಮ್ಮನೆಲ್ಲ ಕೆಲ್ಸಕ್ಕೆ ಬರುವಿ ಅಂತೆ. ಆ ನೀವು ಸಾವುಕಾರ ಅದಂಗೆ? ಆಂಟಿ ನಾನು ಸ್ವಲ್ಪ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾ? ಹಾಂ ಹಾಂ ಹಾಂ, ಹೋಗ್ಬಾ ಹೋಗ್ಬಾ. ಹಾಂ, ಟೇಕ್ ಕೇರು. ಹೊಡಿತಲ್ಲ ಜಯಕ್ಕ ಜಾಕ್ಪಾಟು. ಆದರೂ ಇಂಥ ಹುಡುಗಿ ನಿಮ್ಮ ಮಗನ ಒಪ್ತಾಳ? ಒಪ್ಕೊಳ್ಳೋ ಹಂಗೆ ಮಾಡ್ತೀನಿ. ಈ ಅಯಸ್ಕಾಂತಕ್ಕೆ ನಮ್ಮನೆ ಕಬ್ಬಣ ತಯಾರು ಮಾಡ್ತೀನಿ. ನಗೆಯೂ ಬರುತ್ತಿದೆ ಒಯ ನಗೆಯೂ ಬರುತ್ತಿದೆ, ನಗೆಯೂ ಬರುತ್ತಿದೆ ಒಯ ನಗೆಯೂ ಬರುತ್ತಿದೆ, ಜಗದೋಳಿರುವ ಏನು ಏನು ಸಾಯಿಸ್ತೀಯನೋ? ಸಾಯಿಸು. ನಾನು ಯಾವತ್ತೂ ಸತ್ತಾಯ್ತು ಕಣೋ. ಹೋಗೋ ಹೋಗೋ, ಹೋಗಿ ಸೂಸು ಮಾಡಿಕೊಂಡು ಮಲ್ಕೊ. ಹೋಗು ಹೋಗೋ. ಏಯ್ ಮುದ್ಕ, ಎಷ್ಟೋ ಕೊಬ್ಬು ನಿನಗೆ. ಇಷ್ಟೋ ದಿನ ಹುಚ್ಚನ ಒಂದೇ ಒಂದು ಕಾರಣಕ್ಕೆ ಜೀವಂತವಾಗಿದ್ದೆ. ಏನು ಸಾಧ್ಯ? ಅದ್ ಯಾವಳ ನಿನ್ನ ಮಗಳು ಆ ಕಾಲದಲ್ಲಿ ಸತ್ಲ ಅಂತಲ್ಲ. ಹೋಗು, ಹೋಗಿ ಅವಳ ಜೊತೆ ಸೇರ್ಕೋ. ಡ್ಯಾಡ್, ಯಾವನ್ ಕೇಳಿ ಬಂದೂಕ್ ತಗೊಂಬಂದ್ಯೋ? ಡ್ಯಾಡ್, ಅದೇ ಈ ಹುಚ್ಚ ನಮ್ಮ ಇವ್ನ ತಂಟೆಗೆ ಹೋಗ್ಬೇಡ ಅಂತ ಹೇಳಿದೀನಿ ತಾನೆ? ಹೇಳಿದ್ದೆ ತಾನೆ? ಹೇಳಿದ್ರಿ, ಆದ್ರೆ ಆದ್ರೆ ಅನ್ನೋ ಮಾತೇ ಬೇಡ. ತೆಪ್ಪಗ್ ಮನೆಗ್ ನಡಿ. ಲೇ ಕೈಲಾಗ್ದೋನೆ, ನಿಮ್ ಯೋಗ್ಯತೆ ಇಷ್ಟೇ ಕಂಡ್ರು? ನೀವೆಲ್ಲ ಗಂಡಸರು, ನಿಮ್ಮ ಯೋಗ್ಯತೆಗೆ ಇಷ್ಟು. ನಗೆಯೂ ಬರುತ್ತಿದೆ, ಒಯ ನಗೆಯೂ ಬರುತ್ತಿದೆ, ಒಯ ನಗೆಯೂ ಬರುತ್ತಿದೆ, ಜಗದೋಳಿರುವ ಜಾಣರೆಲ್ಲ ಹಗರಣ ಮಾಡೋದ ಕಂಡು ನಗೆಯೂ ಬರುತ್ತಿದೆ. ಡ್ಯಾಡ್, ಆ ಹುಚ್ಚ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾನೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹುಚ್ಚ ಅಂತ ಅನ್ಕೊಂಡು ಮನೆಗೆ ನಡಿ. ಇಲ್ಲ ಡ್ಯಾಡ್, ನಾನು ಬರಲ್ಲ. ಇಷ್ಟೆಲ್ಲ ಅನಾಹುತ ಆಗ್ತಿದ್ರು ಆ ಹುಚ್ಚನ ಇನ್ನು ಯಾಕೆ ಸಾಯಿಸ್ತಾ ಬಿಟ್ಟಿದ್ದೀರಾ? ಇದಕ್ಕೆ ಉತ್ತರ ಸಿಗ್ಲೇಬೇಕು.